ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಮಳೆಗೆ ಅಪಾರ ಹಾನಿಯಾಗಿದೆ. ತಕ್ಷಣ ನೊಂದವರಿಗೆ, ಸಂಕಷ್ಟ ಅನುಭವಿಸುವವರಿಗೆ ನ್ಯಾಯದ ಮೂಲಕ ಸ್ಪಂದನೆ ಒದಗಿಸಬೇಕು ಎಂದು ಜೆಡಿಎಸ್ ಪ್ರಮುಖ ಉಪೇಂದ್ರ ಪೈ ಸಹಾಯಕ ಆಯುಕ್ತರ ಮೂಲಕ ಶುಕ್ರವಾರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ. ಮುಖಾಂತರ ಮಾನ್ಯರೇ, ಕಳೆದ ಜೂನ್ ತಿಂಗಳಿಂದ ಭಾರೀ ಮಳೆ ಸುರಿಯುತ್ತಿರುವುದರಿಂದ ಅನೇಕ ಭಾಗಗಳಲ್ಲಿ ಧರೆ ಕುಸಿತ, ಮನೆ ಗೋಡೆ ಕುಸಿತ, ರಸ್ತೆ ಹೊಂಡ ಬೀಳುವಿಕೆ. ಕಳೆದ ಜೂನ್ ತಿಂಗಳಿನಿಂದ ಭಾರೀ ಮಳೆ ಸುರಿಯುತ್ತಿರುವುದರಿಂದ ಅನೇಕ ಭಾಗಗಳಲ್ಲಿ ಧರೆ ಕುಸಿತ, ಮನೆಗೋಡೆ ಕುಸಿತ, ರಸ್ತೆಗಳಲ್ಲಿ ಹೊಂಡ ಬೀಳುವಿಕೆ, ಮರಗಳ ಬುಡ ಸಮೇತ ಉರುಳುವಿಕೆಯಿಂದ ವಿದ್ಯುತ್ ಕಂಬಗಳ ನಾಶವಾಗಿದೆ. ಚರಂಡಿಗಳಲ್ಲಿ ಮಣ್ಣು ತುಂಬಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿ ನೀರು ಸರಾಗವಾಗಿ ಹರಿಯದೆ ರಸ್ತೆಯ ತುಂಬೆಲ್ಲ ಹರಿಯುವಿಕೆಯಿಂದ ಇಡೀ ಕ್ಷೇತ್ರದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇಲ್ಲಿಯವರೆಗೂ ಸರಿಯಾಗಿ ಸಂತ್ರಸ್ತರಿಗೆ ಸರ್ಕಾರ ನೀಡಿದ ಪರಿಹಾರವಾಗಲಿ, ಮನೆ ಕಳೆದುಕೊಂಡವರಿಗೆ ಹಿಂದೆ ಸರ್ಕಾರವು ನೀಡುತ್ತಿರುವಂತಹ ಪರಿಹಾರದ ಚೆಕ್ಗಳಾಗಲಿ ದೊರೆಯುತ್ತಿಲ್ಲ. ಸೂಕ್ತ ಪರಿಹಾರ ನೀಡುವ ಮುಖಾಂತರ ಜನಜೀವನಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ವೇಳೆ ತಾಲೂಕಾ ಅಧ್ಯಕ್ಷ ಶೇಖರ್ ಪೂಜಾರಿ, ರಮೇಶ್ ಕಲ್ಕುಟ್ಕರ್, ರಾಜಣ್ಣ ಅಂಬಿಗಾರ, ಆನಂದು ಗೌಡ್ರು, ರತ್ನಾಕರ್ ನೆತ್ರೇಕರ್, ಗಣಪತಿ ಭಟ್, ನಾಗಪತಿ ಗೌಡ, ಶೋಭಾ ಗೌಡ, ಜಗದೀಶ್ ಸಾಗರ್, ರಾಘು ಆಚಾರಿ ಮೊದಲಾದವರು ಉಪಸ್ಥಿತರು. ಸಹಾಯಕ ಆಯುಕ್ತೆ ಕಾವ್ಯರಾಣಿ ಮನವಿ ಸ್ವೀಕರಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.